ಇದು ಹಿಂಗೆ ಸ್ಟಾರ್ಟ್ ಆಗುತ್ತೆ. ನಂದು ಒಂದು ಬ್ಲೌಸ್ ಡೆಲಿವರಿ ಆಗಿದೆ. ಹಬ್ಬದ ಶಾಪಿಂಗ್ ನಮ್ಮಮ್ಮ ನನ್ನ ಹೊರಗಡೆ ಕರ್ಕೊಂಡ್ಬಂದ್ರು, ಎಲ್ಲೋ ಹೋಗೋಣ ಅಂತ. ಇವಾಗ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜಾಸ್ತಿ ಪ್ರೈಸ್ ಅಂತೆ ಸೊಸೈಟಿಲಿ, ಅದಕ್ಕೆ ಅಮ್ಮ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ನೋಡಿ. ಇವಾಗ ಟೈಮ್ ಬಂದ್ಬಿಟ್ಟು 12:20. ಹಾಯ್ ನಮಸ್ಕಾರ, ನಾನು ಅಶ್ವಿನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನಲ್ಲಿ ನಾನು ಇತ್ತೀಚೆಗೆ ನೋಟಿಸ್ ಮಾಡ್ಕೊತಿರೋದು ಏನಪ್ಪ ಅಂತಂದರೆ, ಸೊ ನನ್ನ ಈ ಅಪ್ಪರ್ ಐಲಿಡ್ನ ನೋಡ್ಬೋದು. ಸೊ ಇದ್ರ ಈ ಅಂದರೆ ಈ ಪಾರ್ಟ್ ಆಫ್ ಮೈ ಐ ಮೇಲೆ ಬೀಳ್ತಾ ಇದೆ. ಐ ಡೋಂಟ್ ನೋ ವೈ ಇಟ್ ಈಸ್ ಹ್ಯಾಪ್ನಿಂಗ್, ಬಿಕಾಸ್ ಐಮ್ ಸ್ಲೀಪಿಂಗ್ ವೆಲ್, ಏನು ಪ್ರಾಬ್ಲಮ್ ಕೂಡ ಇಲ್ಲ. ಬಟ್ ಐ ಡೋಂಟ್ ನೋ ವೈ ಇಟ್ ಇಸ್ ಸ್ಟಿಲ್ ಫಾಲಿಂಗ್ ಆನ್ ಮೈ ದಿಸ್ ಐ. ಲೈಕ್ ಐ ವೇಕ್ ಅಪ್ ವಿತ್ ಪಫಿ ಐಸ್ ಎವ್ರಿ ಸಿಂಗಲ್ ಡೇ. ನನ್ನ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ದಟ್ ಐ ವಾಂಟ್ ಟು ಸ್ಟಾರ್ಟ್ ಮೈ ಹೇರ್ ಕೇರ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ಡೂ ಇನ್ ಮೈ ಹೇರ್ ಕೇರ್. ಸೊ ಇದು ಆ್ಯಕ್ಚುಲಿ ಸ್ಟ್ರೀಕ್ ಬ್ರ್ಯಾಂಡಿಂದ, ಇಟ್ಸ್ ನಾಟ್ ಅ ಕೊಲಾಬ್ರೇಷನ್. ಸೊ ಲೈಕ್ ಕುಡ್ ಬಿ ಎನಿ ಬ್ರ್ಯಾಂಡ್ ಆಯ್ತಾ. ಸೊ ಇಟ್ಸ್ ನಾಟ್ ಲೈಕ್ ಸ್ಟ್ರೀಕ್. ನಾನು ಐ ಹ್ಯಾವ್ ಟ್ರೈಡ್ ಅದರ್ ಬ್ರ್ಯಾಂಡ್ಸ್ ಆಲ್ಸೋ. ಸೊ ದಿಸ್ ಇಸ್ ಲೈಕ್ ರೋಸ್ಮೆರಿ ವಾಟರ್ ಸ್ಪ್ರೇ. ಸೊ ಬೇಸಿಕಲಿ ರೋಸ್ಮೆರಿ ಇಸ್ ವೆರಿ ಗುಡ್ ಫಾರ್ ಹೇರ್, ಬಟ್ ಸಮ್ಟೈಮ್ಸ್ ಪೀಪಲ್ಗೆ ಇದು ಡ್ಯಾಂಡ್ರಫ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ನನಗೂ ಸಮ್ಟೈಮ್ಸ್ ಇಟ್ ಕ್ರಿಯೇಟ್ಸ್ ಡ್ಯಾಂಡ್ರಫ್, ಐಮ್ ನಾಟ್ ಗೋನಾ ಲೈ. ಬಟ್ ದೆನ್ ನಾನು ಆಯಿಲ್ ಹಾಕಿದ್ರೆ ನನ್ನ ಕೂಲಿನೂ ಆಯಿಲ್ ಹೋಗೋದಿಲ್ಲ, ನೋ ಮ್ಯಾಟರ್ ಹೌ ಮಚ್ ಐ ವಾಶ್. ಇಟ್ಸ್ ಲೈಕ್ 2-3 ವಾಶ್ ಆದಮೇಲೆ ಹೋಗೋದು. ಹಾಗಾಗಿ ನಾನು ಅದಕ್ಕೆ ಐ ಹ್ಯಾವ್ ಕಂಪ್ಲೀಟ್ಲಿ ಸ್ಟಾಪ್ಡ್ ಅಪ್ಲೈಯಿಂಗ್ ಆಯಿಲ್. ಹಾಗಾಗಿ ಐ ಯೂಸ್ ರೋಸ್ಮೆರಿ ವಾಟರ್ ಫಾರ್ ಥಿಕ್ ಹೇರ್. ಸೊ ಇದ್ರ ಬಗ್ಗೆ ನೀವು ಕೂಡ ಸ್ವಲ್ಪ ರಿಸರ್ಚ್ ಮಾಡಿ. ಸೊ ಇಟ್ ಇಸ್ ಬೇಸಿಕಲಿ ಲೈಕ್ ಅ ವಾಟರ್ ಸ್ಪ್ರೇ. ಇಫ್ ಯು ಸಿ ಐ ಸ್ಪ್ರೇ ಲೈಕ್ ದಿಸ್ ಆ್ಯಂಡ್ ಸ್ವಲ್ಪ ಅಪ್ಲೈ ಮಾಡಿದಾಗ ಈ ಥರ ಮಸಾಜ್ ಮಾಡ್ತೀನಿ ಸ್ವಲ್ಪ ಅಷ್ಟೇ. ಅದಾದಮೇಲೆ ಗಿವ್ ಇಟ್ ಅ ಪ್ರಾಪರ್ ಸಪ್ರೇಟ್ ಮಸಾಜ್. ಸ್ಪ್ರೇ ಮಾಡಿ ನೀವು ವಾಶ್ ಮಾಡಬೇಕು ಅಂತಲೇ ಏನಿಲ್ಲ. ಯು ಕ್ಯಾನ್ ಸ್ಟೈಲ್ ಯೋರ್ ಹೇರ್ ಆ್ಯಂಡ್ ಯು ಕ್ಯಾನ್ ಗೋ ಔಟ್ ಆಲ್ಸೋ, ಬಿಕಾಸ್ ಇಟ್ಸ್ ಮೋರ್ ಲೈಕ್ ವಾಟರ್. ಇನ್ನೊಂದು ಮೇಜರ್ ಅಪ್ಡೇಟ್ ಏನಪ್ಪ ಅಂತಂದರೆ, ನನಗೆ ಮೈಗೆ ಆಕ್ಸೆಸ್ ಸಿಕ್ತು ಗೈಸ್. ಇದೊಂಥರ ಇಟ್ ಹ್ಯಾಸ್ ದಿಸ್ ಕೂಲಿಂಗ್ ಎಫೆಕ್ಟ್ ಆಯಿತಾ. ಸೊ ಹಾಗಾಗಿ ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ. ಇಟ್ ಆಲ್ಸೋ ಮೇಕ್ಸ್ ಮೀ ಫೀಲ್ ವೆರಿ ಫ್ರೆಶ್. ಸೊ ನಾನು ಇದನ್ನು ಆ್ಯಕ್ಚುಲಿ ರಾತ್ರಿ ಮಾಡಬೇಕಿತ್ತು, ಬಟ್ ರಾತ್ರಿ ಐ ಹ್ಯಾಡ್ ಲೈಕ್ ಝೀರೋ ಎನರ್ಜಿ ಅಂತ ಅಂದ್ಕೊಳ್ಳಿ. ಸೊ ಐಮ್ ಲೈಕ್ ಮಾರ್ನಿಂಗ್ ಮಾಡಿದ್ರಾಯ್ತು. ಸೊ ಇವಾಗ ಅದಕ್ಕೆ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಸ್ಪ್ರೇ ಮಾಡಿ ಸ್ವಲ್ಪ ಫುಲ್ಲು ಮಸಾಜ್ ಮಾಡಿ. ಇವತ್ತೊಂದು ಆ್ಯಕ್ಚುಲಿ ನನಗೆ ಶೂಟ್ ಇದೆ, ಸೊ ಆ ಶೂಟ್ ಮುಗಿಸ್ಬೇಕು. ಅದ್ರದ್ದು ಇನ್ನೂ ಸ್ಕ್ರಿಪ್ಟ್ ಏನಿದೆ ಅಂತೆಲ್ಲ ನೋಡಬೇಕಾಗುತ್ತೆ, ಅದಕ್ಕೆ ಪ್ರಿಪೇರ್ ಆಗಬೇಕಾಗುತ್ತೆ. ಅಲ್ಲಿ ತನಕ ಸ್ವಲ್ಪ ಸ್ಕ್ರಿಪ್ಟ್ ನೋಡೋ ತನಕ ಇದನ್ನು ಹಿಂಗೆ ಸ್ಪ್ರೇ ಮಾಡಿ ಸ್ವಲ್ಪ ಹೇರ್ ಕೇರ್ ಮಾಡಿಕೊಂಡು ಆಮೇಲೆ ಹೆಡ್ ಬಾತ್ ಮಾಡೋಣ ಆ್ಯಂಡ್ ಸ್ಟೈಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ತುಂಬ ಈಸಿ ಹೇರ್ ಕೇರ್ ರೂಟೀನ್ ಅನ್ನೋದು ನಿಮಗೆ ಗೊತ್ತಾ? ಅದನ್ನು ಗೊತ್ತಿದ್ರೆ ಇಲ್ಲಿ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ. ಸೊ ನಂತರ ಯಾವುದೇ ಒಂದು ಹುಡುಗಿ ನನ್ನನ್ನು ಸೇರಿಸಿ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಕೂದಲನ್ನ ಬೆಳೆಸೋದಕ್ಕೆ. ನಾನು ತುಂಬ ಹೇರ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದೀನಿ. ಐ ಮೀನ್ ಲೈಕ್ ಅಲ್ಲ, ತುಂಬ ಜನ ಬ್ಯಾಂಗ್ಳೂರ್ ವಾಟರ್ ಬಗ್ಗೆ ತುಂಬ ಕಂಪ್ಲೇಂಟ್ ಮಾಡ್ತಾರೆ, ಬ್ಯಾಂಗ್ಳೂರ್ ನೀರಿಂದ ಕೂದಲು ಉದುರುತ್ತಿದೆ ಅಂತ. ಐ ಡೋಂಟ್ ನೋ ಹೌ ಟ್ರೂ ಆರ್ ನಾಟ್ ಟ್ರೂ ಇಟ್ ಇಸ್. ಸೊ ದಿಸ್ ಇಸ್ ಲೈಕ್ ಡನ್. ಓಕೆ, ಸೊ ಇದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ದಿಸ್ ಈಸ್ ಲೈಕ್ ಮೈ ಹೇರ್ ಮಸಾಜರ್ ಥರ. ಓಕೆನಾ, ಇದು ಹಿಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಐ ವಿಲ್ ಲೈಕ್ ಡೂ ದಿಸ್ ಫೀಲ್ಸ್ ಲೈಕ್ ಸೋ ನೈಸ್. ಇವು ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಸಮ್ಟೈಮ್ಸ್ ತುಂಬ ಸ್ಟ್ರೆಸ್ ಇರುತ್ತೆ ಗೊತ್ತಾ. ಇಟ್ಸ್ ಲೈಕ್ ನೀವೇ ಯಾರಾದರೂ ಆಫೀಸ್ ಹೋಗ್ತಾ ಇದ್ರೆ ಆಫ್ಟರ್ ಎ ಲಾಂಗ್ ಡೇ ಮನೆಗೆ ಬಂದು ಇದನ್ನು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಯು ವಿಲ್ ಫೀಲ್ ನೈಸ್. ಸೊ ಹಾಗಾಗಿ ಯು ಕ್ಯಾನ್ ಬೈ ದಿಸ್ ಆಲ್ಸೋ. ಸೊ ಗೈಸ್, ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ನಂದು ಒಂದು ಬ್ಲೌಸ್ ಡೆಲಿವರಿ ಆಗಿದೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೊಲಿಸಿದ್ದು. ಸೊ ಈ ಒಂದು ಬ್ಲೌಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಇಫ್ ಯು ಗೈಸ್ ಕ್ಯಾನ್ ಸಿ, ಸೊ ಇದು ನಾನು ಫುಲ್ ಕವರ್ ಮಾಡೋ ಥರ ಬ್ಯಾಗ್ ಹೊಲಿಸಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಜುಮ್ಕಾ ಥರ ಡಿಸೈನ್ಗೆ ಹಾಕಿದ್ದಾರೆ. ಸೊ ದಿಸ್ ಇಸ್ ಗೋಣ ಲುಕ್ ನೆಕ್ಸ್ಟ್ ಲೆವೆಲ್ ಅದು ಹಾಕಿದಾಗ, ಬಿಕಾಸ್ ಕೆಳಗಡೆ ಡಬಲ್ ಟೈಯಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸಲ ಸ್ಲೀವ್ಸ್ ಮಾತ್ರ ತುಂಬ ಯೂನಿಕ್ ಆಗಿದೆ ನೋಡಿ. ಇದು ಶಾರ್ಟ್ ಆಗಿ ಇಡ್ಸಿದ್ದೀನಿ ಆ್ಯಂಡ್ ಈ ಥರ ಇಡ್ಸಿದ್ದೀನಿ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಸಾ ಆನ್ ಪಿಂಟ್ರೆಸ್ಟ್ ಆ್ಯಂಡ್ ಆಮ್ ಲೈಕ್ ಓಕೆ, ಮೇ ಬಿ ಈ ಥರ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಆ್ಯಸ್ ಯು ಗೈಸ್ ನೋ, ಐ ಡೋಂಟ್ ಲೈಕ್ ಕಾಟನ್ ಇನ್ಸೈಡ್. ನನಗೆ ಈ ಥರ ಸಾಫ್ಟ್ ಲೆನಿನ್ ಮೆಟೀರಿಯಲ್ ಇಷ್ಟ ಆಗುತ್ತೆ. ಸೊ ಐ ಆಲ್ವೇಸ್ ಗೋ ಫಾರ್ ದಿಸ್. ಇದು ಚುಚ್ಚಲ್ಲ ನನಗೆ. ಸೊ ದಿಸ್ ಇಸ್ ಮಚ್ ಕಂಫರ್ಟಬಲ್ ಫಾರ್ ಮೀ. ಅದಾದಮೇಲೆ ಐ ಯೂಶಲಿ ಗೋ ಫಾರ್ ಪ್ಯಾಡೆಡ್ ಒನ್. ಸೊ ಪ್ಯಾಡೆಡ್ ಆರ್ ಲೈಕ್ ವೆರಿ ಕಂಫರ್ಟಬಲ್. ಸೊ ನಿಮ್ಮದು ಬ್ರಾಲೆಟ್ಸ್ ಹೊರಗಡೆ ಬರುತ್ತೆ ಅನ್ನೋಂಗಿಲ್ಲ. ಸೊ ಯು ಕ್ಯಾನ್ ವೇರ್ ಇಟ್ ವಿತೌಟ್ ಬ್ರಾಲೆಟ್ಸ್. ಸೊ ಹಾಗಾಗಿ ಆ್ಯಂಡ್ ಮುಂದೆಗಡೆ ಹುಕ್ ಇಡ್ಸಿದ್ದೀನಿ, ಸೊ ದಟ್ ಯಾರದೇ ಹೆಲ್ಪ್ ಇಲ್ದಲೆ ನಾನು ಆರಾಮಾಗಿ ಹಾಕೋಬೋದು ಅಂತ. ಬಟ್ ಸ್ಟಿಲ್ ಇದು ಹಿಂದೆಗಡೆ ಟೈಮ್ ಮಾಡೋದ್ರಿಂದ ಐ ವುಡ್ ಸ್ಟಿಲ್ ನೀಡ್ ಸಮ್ ಒನ್ಸ್ ಹೆಲ್ಪ್. ಆ್ಯಂಡ್ ಇದು ನೋಡಿ ಗೈಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ. ದಿಸ್ ಇಸ್ ಕ್ಯೂಟ್. ದಿಸ್ ಇಸ್ ಗೋಣ ಬಿ ಮೈ ಬ್ಲೌಸ್. ಇನ್ನು ಇದು ಹಾಕ್ಕೊಂಡಾಗ ಹೆಂಗೆ ಕಾಣಿಸುತ್ತೆ ಅಂತ ಯು ಶುಡ್ ವೈಟ್, ಬಿಕಾಸ್ ಈ ಸ್ಯಾರಿ ಏನಿದೆ, ದಿಸ್ ಈಸ್ ಯೂಶಲಿ ನಾಟ್ ದ ಟೈಪ್ ಆಫ್ ಕೈಂಡ್ ಆಫ್ ಸ್ಯಾರಿ ದಟ್ ಐ ವುಡ್ ವೇರ್. ಈ ಥರ ಸ್ಯಾರಿ ನಾನು ತುಂಬ ಕಮ್ಮಿ ಹಾಕೋದಾಯ್ತಾ, ಬಿಕಾಸ್ ನಾನು ತುಂಬ ಸಾಫ್ಟ್ ಇರೋಂಥ ಮೆಟೀರಿಯಲ್ನ ಚೂಸ್ ಮಾಡ್ತೀನಿ. ನಿಮಗೆ ಗೊತ್ತಿರ್ಬೋದು ಸೆಮಿ ಕ್ರೇಪ್ ಸ್ಯಾರೀಸ್ ಅಂತ ಕರೀತಾರೆ ಅದಕ್ಕೆ. ಸೊ ಅದನ್ನು ನಾನು ಹಾಕೋದು. ಬಟ್ ದಿಸ್ ವಾಸ್ ದಟ್ ಒನ್ ಸ್ಯಾರಿ ಲೈಕ್ ವಿಚ್ ಐ ಫೆಲ್ಟ್ ಲೈಕ್ ಓಕೆ, ಐ ಶುಡ್ ಎಕ್ಸ್ಪೆರಿಮೆಂಟ್ ಅಂತ ಅನಿಸಿತ್ತು. ನಾನು ಒಂದು ರೀಲ್ ಮಾಡಿ ಮೇ ಬಿ ಹಾಕ್ತೀನಿ. ಸೊ ಅವಾಗ ಹಬ್ಬದ ದಿನ ನೋಡಿ. ಆ್ಯಂಡ್ ಇವತ್ತು ಹಬ್ಬಕ್ಕೆ ಶಾಪಿಂಗಿಗೆ ಕೂಡ ಹೋಗಬೇಕಾಗತ್ತೆ ಗೈಸ್. ಲಿಟ್ರಲಿ ಈ ಬಟ್ಟೆಗಳಿಂದ ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀನಿ ನಾನು.
ಆ್ಯಂಡ್ ಇಲ್ಲಿ ನೋಡಿ ಎಲ್ಲಿಂದ ನಮ್ಮನ್ನು ಏನೇನೋ ತೆಗಿತವ್ರು, ಇಲ್ಲಿಂದ ಏನು ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಟ್ಸ್ ಲೈಕ್ ಇದೊಂದು ಬಟ್ಟೆ ಹುಡ್ಕೋದಕ್ಕೆ ಬೆಳಗ್ಗೆಯಿಂದ ಹುಡುಕ್ತಿದ್ದೆ, ಸಂಜೆ ಸಿಕ್ಕಿದೆ. ಏನಮ್ಮ ಅದು ನಾನು ಬರೋವತ್ತಿಗೆ ನಮ್ಮಮ್ಮ ಬಂದು ಎತ್ಕೊಟ್ರು, ನನ್ನ ಹತ್ಲಾಗ ಆಯಿತು ಅಂದ್ಬಿಟ್ಟು ಬೇರೆ ಬಟ್ಟೆಗಳನ್ನೆಲ್ಲ ಈ ಸೈಡ್ ಜೋಡಿಸ್ಕೊತಿದ್ದೆ. ಬಟ್ ಅದು ಕ್ಲೋಸ್ ಮಾಡಿದ್ದೀನಿ ಇವಾಗ. ಸಾಕಾಗೋಯ್ತು ಗೈಸ್, ಇವಾಗ ಇಲ್ಲ ಮಂಗೋಬೇಕು ಅನ್ನಿಸ್ತಿದೆ. ಬಿಡ್ತೀನಿ ಮಂಕೇಂಡ್ರು ಉದಯ, ಶಾಪಿಂಗ್ ಹೋಗ್ಬೇಕು ಗೈಸ್ ಹಬ್ಬಕ್ಕೆ. ಇವಾಗ ಇದನ್ನ ಎತ್ಕೊಂಡು ಹಾಕೊಳ್ಳೋಣ. ನಂದು ಒಂದು ವೀಡಿಯೋ ಶೂಟ್ ಇದೆ, ಅದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು. ಗೈಸ್ ಲಿಟ್ರಲಿ ಪೋಕೋ ಕೂಲೆಲ್ಲ ಇತ್ತು ಮನೆ ತುಂಬ. ಸೊ ಐ ವಾಸ್ ಜಸ್ಟ್ ಸ್ವೀಪಿಂಗ್ ಎವ್ರಿಥಿಂಗ್. ಐ ರಿಯಲಿ ನೀಡ್ ಟು ಹೈರ್ ಅ ಮೇಡ್ ಗೈಸ್ ನಾವು. ಗೈಸ್ ಡೇಸಿ ಇಂಡಿಯನ್ ಹೌಸ್ ಹೋಲ್ಡಲ್ಲಿ ನೀವು ಮನೇನ ಅಸ್ಥೆಟಿಕ್ ಆಗಿ ಇಟ್ಕೊಳ್ಳೋದು ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ಬೋದು. ಬಿಕಾಸ್ ನೋಡಿ, ನಾನು ಹೇಳಿದ್ದನ್ನೆಲ್ಲ ನೀಟಾಗಿ ಇಡೋಣ, ಇಲ್ಲೇನು ಜಾಸ್ತಿ ಇಡೋದು ಬೇಡ ಅಂತ. ಆ್ಯಂಡ್ ಲುಕ್ ಹಿಯರ್ ಆಲ್ರೆಡಿ ಏನಂತಾರೆ ಕ್ಯಾಲೆಂಡರ್ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಐ ಟೋಲ್ಡ್ ದೆಮ್ ಟು ಥ್ರೋ ದಿಸ್. ಆ್ಯಂಡ್ ಇದನ್ನೆಲ್ಲ ಇಲ್ಲಿ ತಂದಿಟ್ಟಿದ್ದಾರೆ. ದಿಸ್ ಒನ್ ಈಸ್ ವೆರಿ ಡಿಸಪಾಯಿಂಟಿಂಗ್ ಗೈಸ್, ಬಿಕಾಸ್ ನಮ್ಮ ಅಪ್ಪ ಅಮ್ಮಂತೂ ತುಂಬ ಸಲ ಹೇಳ್ಬಿಟ್ಟಿದ್ದೀನಿ ಕ್ಯಾಲೆಂಡರ್ನ ಹಾಕಬೇಡ್ರಿ ಅಂತ. ಕೇಳೋದೇ ಇಲ್ಲ. ಸೊ ಗೈಸ್ ಇವಾಗ ಫೈನಲಿ ರೆಡಿ ಆಗಾಯಿತು. ಆ್ಯಂಡ್ ಮನೇಲಿ ಟಿ ವಿ ಓಡ್ತಾ ಇದೆ. ಆ್ಯಂಡ್ ಅಮ್ಮ ಕೂಡ ನನ್ನ ಜೊತೆ ಬರ್ತಾರೆ ಇವಾಗ. ನಾನು ತುಂಬ ಹಳೇ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸಿ. ಸೊ ಇಟ್ಸ್ ಗೋನಾ ಲುಕ್ ಮೋರ್ ಲೈಕ್ ದಿಸ್. ಸ್ವಲ್ಪ ಪ್ಯಾಂಟ್ ಬೆಲ್ಟ್ ಹಾಕಿದ್ದೀನಿ ಬಿಕಾಸ್ ಲೂಸ್ ಇದೆ ಅಂತ ಹೇಳ್ಬಿಟ್ಟು. ಈಸ್ ಹಬ್ಬದ ಶಾಪಿಂಗ್ ನಮ್ಮಮ್ಮ ನನ್ನ ಹೊರಗಡೆ ಕರ್ಕೊಂಬಂದ್ರು, ಎಲ್ಲೋ ಹೋಗೋಣ ಅಂತ. ಇವಾಗ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಲೊಕೇಶನ್ ಹೇಳ್ರಿ ಅಂದರೆ ಹೇಳಂಗಿಲ್ಲ. ಲೊಕೇಶನ್ನು ಮಂಜುನಾಥ ನಗರ ಬಿಟ್ಟು ಆಮೇಲೆ ಇನ್ನೊಂದು ಸ್ಟಾಪ್ ಬಿಟ್ಟು ಹೋಗ್ಬೇಕು. 2 ಸ್ಟಾಪ್ ಬಿಟ್ಟು 3ನೇ ಸ್ಟಾಪ್ ನಮಗೆ. 2 ಸ್ಟಾಪ್ ಬಿಟ್ಟು ಹೋಗ್ಬೇಕಂತ, ಬಟ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ವಂತೆ. ಕಾಣುತ್ತೆ ನೋಡಿ, ಅಲ್ಲಿ ಆಟೋದಲ್ಲಿ ಹೋಗ್ತೀವಲ್ಲ. ಇಷ್ಟು ಪುಣ್ಯಕ್ಕೆ ಸೊಸೈಟಿ ಒಳಗೆ ಆಟೋ ಬಂತು. ಇವಾಗ ಅದಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಮ್ಮಂಗೆ ಜಾಗ ಗೊತ್ತಿಲ್ಲ, ಸೊ ಇಲ್ಲೇ ಮಾರ್ಕೆಟ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಸೊ ಅದ್ರ ಪ್ರಕಾರ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ಓನ್ಲಿ 1 ವೇ ಟು ಫಿಗರ್ ಔಟ್ ಕರೆಕ್ಟ್ ಜಾಗಕ್ಕೆ ಹೋಗ್ತೀವೋ ಇಲ್ವಾ ರಾಂಗ್ ಜಾಗಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಕರೆಕ್ಟಾಗಿ ಹೋಗ್ತೀವಿ. ಆ್ಯಕ್ಚುಲಿ ಇವಾಗ ಇಲ್ಲೆಲ್ಲೋ ಇದೆ ನೋಡಿ ಮಾರ್ಕೆಟು. ಸೊ ಈ ಮಾರ್ಕೆಟಿಗೆ ಬನ್ನಿ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಮಾರ್ಕೆಟ್ನ ಆ್ಯಕ್ಚುಲಿ. ಇವಾಗ ಇಲ್ಲಿ ನಮ್ಮಮ್ಮ ಏನೇನು ತೊಗೋಬೇಕು ನೋಡೋಣ. ಇವ್ರು ಯಾರೋ ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗ್ತಿದ್ರು ಸ್ಕೂಟಿನ. ರಿಬ್ಬಲ್ಸ್ ಹೊಡ್ಕೊಂಬರ್ತಾರೆ, ಏನು ಮಾಡೋಂಗಿಲ್ಲ. ನಮ್ಮಮ್ಮ ನೋಡ್ತವ್ರು ಏನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಮಾಟಲ್ಲೇ ತೊಗೋಬೋರಿತ್ತಲ್ಲಮ್ಮ, ಮಾಟ ಅಲ್ಲಿದೆ ತಾನೆ ತರಕಾರಿ ಎಲ್ಲ. ಮನೆಯಾಳ ಶಾಪ್ ಅದು. ಅಲ್ಲೆಲ್ಲ ತುಂಬ ಜಾಸ್ತಿ ಪ್ರೈಸ್ ಅಂತೆ ಸೊಸೈಟಿಲಿ. ಅದಕ್ಕೆ ಅಮ್ಮ ಇಲ್ಲಿ ಕರ್ಕೊಂಬಂದಿದ್ದಾರೆ ನೋಡಿ. ಸೊ ಯಾವತ್ತು ಈ ಮೈಂಡ್ ಸೆಟ್ ಅಂತೂ ಯಾವಾಗಲೂ ಬಿಡಲ್ಲ ಅಮ್ಮ. ಓಹೋ, ತರಕಾರಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತು ನೋಡಿ ಗೈಸ್. ನಾವು ಇವಾಗ ಇದೇನೋ ಇದೆಲ್ಲ ಏನಂತಾರಮ್ಮ, ತಡ್ನಿಕಾಯಿ, ಹಸಿ ತಡ್ನಿಕಾಯಿ ಅಂತೆ. ಸೊ ಇದನ್ನ ತೊಗೊಳಕ್ಕೆ ಬಂದಿದ್ದೀವಿ. ಎಷ್ಟು ಜನ ಇದನ್ನ ತಿಂದಿದ್ದೀರಾ ಕಮೆಂಟ್ ಮಾಡಿ. ನನಗೆ ತಿಂದಿರೋದೇ ಗೊತ್ತಿಲ್ಲ, ಮೇ ಬಿ ಆ ಕಾಳು ನೋಡಿದ್ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ. ನಲ್ಲಿಕಾಯಿ ಏನಕ್ಕೆ ತೊಗೊಂಡ್ರಮ್ಮ? 30 ರೂಪಾಯಿ ಕಾಲು ಕೆಜಿ. ಅಲ್ಲ ನಲ್ಲಿಕಾಯಿ ಏನಕ್ಕೆ ತೊಗೊಂಡ್ರಿ? ಉಪ್ಪಿನಕಾಯಿ ಗೈಸ್ ಯಶು ಮನೆ ಲಾಸ್ಟ್ ಟೈಮ್ ತಿಂದಿದ್ದಲ್ಲ ಸೇಮ್ ಉಪ್ಪಿನಕಾಯಿ ನಮ್ಮಮ್ಮ ಮಾಡ್ತಾರೆ ಅನ್ಸುತ್ತೆ. ಸೇಮ್ ಅದೇ ಥರ ಮಾಡ್ಕೊಡ್ರಿ, ಅವಳ ಹತ್ರ ಕೇಳಿ. ಅದೇ ರುಬ್ಬಾಕಿರ ಮುಗಿತ್ತು. ಸೊ ಗೈಸ್ ಇಲ್ಲಿ ನೋಡಿ ನಾಯಿ ಕೂಡ ಬಂದಿದೆ ಶಾಪಿಂಗ್ಗೆ. ತುಂಬ ಕ್ಯೂಟ್ ಆಗಿದೆ ಆ್ಯಕ್ಚುಲಿ ಅದು. ಗೈಸ್ ಫೈನಲಿ ಬೇಗ ಎಲ್ಲ ಶಾಪಿಂಗ್ ಮಾಡಾಯಿತು. 10 ಮಿನಿಟ್ಸಲ್ಲಿ ಎಲ್ಲ ಎತ್ಕೊಂಡು ಇವಾಗ ಇಲ್ಲಿಂದ ಹೊರಡ್ಬೇಕು ನಾನು. ಆ್ಯಂಡ್ ನನಗೆ ಯಾರೋ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಆ್ಯಂಡ್ ಈ ಪ್ಯಾಂಟು ಸ್ವಲ್ಪ ದಪ್ಪ ಕಾಣಿಸ್ತೀನಿ ಗೈಸ್. ಮೇ ಬಿ ಬ್ಯಾಗಿ ಈಸ್ ನಾಟ್ ಮೈ ಸ್ಟೈಲ್. ಮೇನ್ ಅದನ್ನ ಬಿಟ್ಟು ನಮ್ಮಮ್ಮ ಬಾಳೆಹಣ್ಣು ತೊಗೊಳ್ಳಿಲ್ಲ, ಸ್ಪೀಡಾಗಿ ಶಾಪಿಂಗ್ ಮಾಡ್ಕೊಂಡು ಹಂಗೆ ಹತ್ಬಿಟ್ರು. ಆ್ಯಕ್ಚುಲಿ ಲಗೇಜು ಜಾಸ್ತಿ ಆಗೋಯ್ತು ಗೈಸ್. ನೋಡಿ ಎಷ್ಟೊಂದು ಐಟಮ್ ಎಲ್ಲ ತೊಗೊಂಡಿದ್ದೀವಿ. ನಮ್ಮ ಅಮ್ಮನ ಕೈಲಿ 3 ಕವರ್ ಇದ್ದಾವೆ. ಓಕೆನಾ? ಇನ್ನೊಂದೇನಂತಂದ್ರೆ ನಾನಲ್ಲ ಗೈಸ್ ಬಾಡಿ ಬಿಲ್ಡ್ರು ನಮ್ಮಮ್ಮ, ಆಯ್ತಾ. ಇದು ನಿಂಗೆ ಹಿಡ್ಕೊಂಡು ಹಿಂಗೆ ಪಟ್ಟಕ್ಕೊಂದು ಮುರಿದು ತೆಗ್ದು ಹಾಕಿದ್ರು ಬ್ಯಾಗ್ ಒಳಗೆ. ಫುಲ್ ಸ್ಟ್ರಾಂಗ್ ನಮ್ಮಮ್ಮ ನನಗಿಂತ. ಅದು ಈಸಿ ಇದೆ, ಅದು ಇಲ್ಲ. ಟೆಕ್ನಿಕ್ ಅದೆಲ್ಲ. ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಗೈಸ್. ನಮ್ಮಮ್ಮ ನನ್ನ ರೆಸ್ಯೂಮಿ ಮಾಡಿ ಹಾಕ್ಬೋದು. ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಎಷ್ಟು ವರ್ಷಮ್ಮ? ಏನೋ ಅದು ಹಂಗೆ ಮುರಿದ್ಬಿಟ್ಟು ಎಷ್ಟೋ ವರ್ಷದಿಂದ ಅಭ್ಯಾಸ ಇದೆ ನಿಮಗೆ. ಅಯ್ಯೋ ಚಿಕ್ಕದ್ರಿಂದೆಲ್ಲ ಅದೇನೋ ಈಗ ಚಿಕ್ಕದ್ರಿಂದೆಲ್ಲ ಮಾಡ್ತಿದ್ರ ಹಂಗಾದ್ರೆ? ಅವಾಗ್ಲಿಂದ ಅಡುಗೆ ಮಾಡಿದಿರಾ? ಅವಾಗಿಂದ ಮಾಡಿಲ್ಲ. ಅಕ್ಕ ಇದ್ಲಲ್ಲ, ಅಕ್ಕ ಮಾಡ್ತಾ ಇದ್ಲು. ಅಕ್ಕ ಹೋದ್ಮೇಲೆ ಅದಕ್ಕೆ ಬಂದ್ಲು. ಅದಕ್ಕೆಲ್ಲ ಖಾಲಿ ಹೋದ್ಮೇಲೆ ನಮ್ದೇ ಕೆಲಸ. ಇಷ್ಟು ಬೇಗ ಆಗುತ್ತೆ ಅಂದ್ಕೊಂಡಿರ್ಲಿಲ್ಲ. ಆ್ಯಂಡ್ ಅಪ್ಪಂಗೆ ಸ್ವಲ್ಪ ಬಟ್ಟೆ ಎಲ್ಲ ಏನು ತರಬೇಕಿತ್ತು. ನಮ್ಮಮ್ಮ ನೈಟಿ ಎಲ್ಲ ತೊಗೊಂಡಿದ್ದಾರೆ. ನಾನಾದ್ರು ಸೀರೆ ತೊಗೊಳ್ಳಿ ಅಂತ ಹೇಳಿದ್ರೆ ಬರೀ ನೈಟಿ. ಅಪ್ಪಂಗೆ ಒಂದಷ್ಟು ಬನಿಯನ್ನು ಇದು ತೊಗೊಂಬಂದಿದ್ದಾರೆ. ಯಾವಾಗಲೂ ಬನಿಯನ್ ಹಾಕೊಂಡು ತಿರ್ಗಾಡ್ತಾರೆ ನಮ್ಮಪ್ಪ ಅಂತ. ನಮ್ಮಪ್ಪಂಗೆ ಬಟ್ಟೆಗಿಂತ ಜಾಸ್ತಿ ಅವಶ್ಯಕತೆ ಬನಿಯಂದಿದೆ. ಇನ್ನರ್ ವೇರ್ ಇದ್ರೆ ಸಾಕು ಅವ್ರಿಗೆ. ಅದರಲ್ಲೇ ಸುತ್ತಾಡ್ತಾ ಇರ್ತಾರೆ. ಇಲ್ಲೂ ಅದೇ ಹಾಕ್ಯಾರೆ. ಕಸ ಹಾಕೋರು ಸೊಳ್ಳೆ ಮಕ್ಕಳು ಅಂತ ಹಾಕಿದ್ದಾರೆ. ಯಾಕೆ ಹಾಕ್ಬೇಕು, ಯಾಕೆ ಬೈಸ್ಕೋಬೇಕು? ಕಸದ ಗಾಡಿಗೆ ಹಾಕಿದ್ರೆ ಆಯ್ತಪ್ಪ, ಅದಕ್ಕಾಗೇ ಬರ್ತಾರೆ ಪಾಪ. ಸೊ ಗೈಸ್ ಫೈನಲಿ ಮನೆಗೆ ಬಂದು ಊಟ ಮಾಡಿ ನನಗೇನೋ ಒಂದು ಐಟಮ್ ಸಿಗಬೇಕು, ಅದನ್ನು ಹುಡುಕ್ತಾ ಇದ್ದೀವಿ. ನಮ್ಮಮ್ಮನ ಹುಡುಕ್ತಾ ಇದ್ದಾರೆ ನೋಡಿ. ಇಲ್ಲಿ ಎಷ್ಟು ಬಟ್ಟೆ ಇದೆ ನೋಡಿ ಗೈಸ್. ಅಲ್ಲೆಲ್ಲ ನೋಡಿ ಕಬೋರ್ಡಲ್ಲಿ ಆಲ್ಮೋಸ್ಟ್ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲೂ ನೋಡಿ ಎಷ್ಟು ಬಟ್ಟೆ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ.
ಇಲ್ಲಿ ಬಟ್ಟೆ ಬಿಟ್ಟು ಇನ್ನೂ ಬೇರೆ ಥಿಂಗ್ಸ್ಗಳೆಲ್ಲ ಇಲ್ಲಿ ಸೈಡಲ್ಲಿದೆ. ಆ್ಯಂಡ್ ಇಲ್ದು ಮಿರರ್ ಏನಿದೆ ಇದ್ರದ್ದು ಲೈಟ್ ಕೂಡ ಇದ್ರೊಳಗೆ ಇದೆ. ಸೊ ಅದೆಲ್ಲ ಸಾರ್ಟ್ ಮಾಡಬೇಕು. ಆ ಸ್ಟ್ರೈಟ್ನರು ವರ್ಕ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ ಅಮ್ಮ ಅದು. ನೋಡಿ ವರ್ಕ್ ಆಗದಾರೆ ಬಿಸಾಕತ್ಬೇಕು. ಗೈಸ್ ಯೂಶಲಿ ನಮ್ಮ ಅಮ್ಮನ ಕೈಗೆ ಏನು ಬೇಕಾದ್ರೂ ಸಿಗುತ್ತೆ. ಇವತ್ತು ಫುಲ್ ಜಾನ್ಸಿನ್ ಆಗ್ಬಿಟ್ಟು ತೆಗ್ ಬಡಿಸ್ತಿದ್ದಾರೆ ಬಟ್ಟೆನ, ಆದರೂ ಸಿಗೋಂಗಿಲ್ಲ. ಇಲ್ಲಿ ನೋಡಿ ಫುಲ್ ಮೂಟೆ ಮಾಡ್ಬಿಟ್ಟಿದ್ದಾರೆ ಇದನ್ನು. ಬಟ್ ಆದರೂ ಅದೊಂದು ಬಟ್ಟೆ ಸಿಗ್ತಾ ಇಲ್ಲ. ಇವರಾಗಿಲ್ಲ ಅದರಲ್ಲೂ ಇಲ್ವಾ? ಆ್ಯಂಡ್ ನಮ್ಮ ಮನೇಲಿ ಪ್ಲೇಟ್ಸ್ಗಳಿತ್ತು ಗೈಸ್, ನಾವು ಹೊಸ ಐಕ್ಯದಿಂದ ತೊಗೊಂಡಿದ್ದು. ಅದು ಸಿಕ್ಕಿಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು. ತುಂಬಿದ್ಲು, ಎಲ್ಲಿಗೂ ಸಿಗ್ತಾಯಿಲ್ಲ ಗೈಸ್. ಸೊ ಗೈಸ್ ಈ ಮಿರರ್ನು ನೋಡ್ಬೋದು, ಇದಕ್ಕೆಲ್ಲ ಬಲ್ಪ್ ಎಲ್ಲ ಹಾಕಾಗಿದೆ. ಸೊ ಇವತ್ತು ಒಂದೊಂದಾಗೆ ಸಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಬಲ್ಬ್ಸ್ಗಳನ್ನ ನೋಡಿ ಇನ್ಮೇಲೆ ಈ ಒಂದು ಜಾಗನ ಮೇಕಪ್ ವಿಡಿಯೋ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 12:20. ಸೊ ಇವಾಗ ನೋಡ್ಬೋದು ಫುಲ್ ಸೊಸೈಟಿ ಎಲ್ಲ ಕಾಮಾಗಿ ಸೈಲೆಂಟ್ ಆಗಿದೆ. ಆ್ಯಂಡ್ ತುಂಬ ಮನೆಗಳದ್ದು ಲೈಟ್ ಕೂಡ ಆಫ್ ಆಗಿದೆ. ದಿಸ್ ಇಸ್ ಸೊ ಪೀಸ್ಫುಲ್ ರೈಟ್. ವೈಡ್ ಆ್ಯಂಗಲಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ಬಾಲ್ಕನಿ ಇದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಗೈಸ್. ಬಟ್ ವಿಂಡೋ ಇಸ್ ಆಲ್ಸೋ ಗುಡ್.